ಸೂಪರ್. ಇವಾಗ ನೀವು ಹೇಳಿದ್ರಿ ಒಂದ್ಸಲ ಕನ್ನಡ ತಪ್ಪಾಗಿ ಮಾತನಾಡೋದಕ್ಕಿಂತ ಕಲ್ತು ನಾನು ಮಾತಾಡ್ತೀನಿ ಅಂತ. ಸೊ ಟ್ರೇಲರ್ ರಿಲೀಸ್ ಆಗ್ತಿದೆ ಅಲ್ವಾ, ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಅಲ್ವಾ, ಸೊ ಕನ್ನಡದಲ್ಲಿ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ? ನಾ ಕನ್ನಡ ಮಾತಾಡಕ್ಕೆ ಸ್ವಲ್ಪ ಕಷ್ಟ, ಅರ್ಥ ಆಗಿದೆ. ಸೊ ದಯವಿಟ್ಟು ಎಲ್ಲರಿಗೂ ಆಗಸ್ಟ್ 5th ಆಗಸ್ಟ್ಗೆ ನಮ್ಮ ಟ್ರೈಲರ್ ನೋಡಿ ಆಶೀರ್ವಾದ ಮಾಡಿ. ಲವ್ ಯು ಆಲ್. ಜಯ ಅಂಜನಿ. ಓಕೆ, ಅರ್ಜುನ ಆಗಿ ಇಂಟ್ರೊಡ್ಯೂಸ್ ಆದ್ರಿ ಅದ್ದೂರಿಯಲ್ಲಿ. ಅರ್ಜುನ್ ಅವ್ರ ಜೊತೆಗೇನೆ 5th ಮೂವಿ ಮಾಡ್ತಿದ್ದೀರಿ. ಎಲ್ಲೋ ಒಂದ್ ರೀತಿ ಹೊಸದು ಅಂತ ಅನ್ನಿಸ್ತಿದ್ಯಾ? ಮತ್ತೆ ಬರ್ತಿದ್ದೀನಿ ತೆರೆ ಮೇಲೆ ಫಸ್ಟ್ ದಿನನ, ಅಂದ್ರೆ ಫಸ್ಟ್ ಮೂವಿ ಏನಾದ್ರು ನೆನ್ಪು ಮಾಡ್ಕೊಳ್ತೀರಾ ಅಂತ? ಅಫ್ಕೋರ್ಸ್, ನಮ್ಮ ಫಸ್ಟ್ ಡೇಯಿಂದನೂ ಅಷ್ಟೇ. ಈಗ ನಂದು ಬೈದು ಅಂದರೆ ಅರ್ಜುನ್ ಬೈದು ಕಾಂಬೋ ಅಂದಿದ ತಕ್ಷಣ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಲವ್ ಸ್ಟೋರಿ ಅಂತೂ ಡೆಫಿನೆಟ್ಲಿ ಒಂದು ಲವ್ ಸ್ಟೋರಿ ಬೇಕು ಅಂತ ಅನ್ಕೊಂತಾರೆ. ಈ ಸಿನಿಮಾದಲ್ಲಿ ಹಾಫ್ ವೇಲ್ ಓಪನ್ ಆಗುತ್ತೆ, ಬಟ್ ಲವ್ ಸ್ಟೋರಿ ಇದೆ ಈ ಸಿನಿಮಾದಲ್ಲಿ. ನಾವು ಇಷ್ಟು ದಿವಸ ತೋರಿಸಿರೋದು ಆ್ಯಕ್ಷನು. ಇನ್ಫ್ಯಾಕ್ಟ್ ನಾವು ಆಡಿಯನ್ಸ್ ಪೋಲ್ ಹೆಂಗಿತ್ತಲ್ಲ, ನೀವು ನನ್ನನ್ನು ಕೇಳಿ ಯಾವುದಕ್ಕೆ ವೋಟ್ ಮಾಡಿದೆ ಅಂತ. ನಾನು ವೋಟ್ ಮಾಡಿದ್ದು ಲವ್ ಸಾಂಗ್ ವೋಟ್ ಮಾಡಿದ್ದೆ ನಾನು. ಐ ಮೇಡ್ ಮೈ ವೈಫ್ ಆಲ್ಸೋ ಏನು ಲವ್ ಸಾಂಗ್ ವೋಟ್ ಮಾಡಮ್ಮ ಅಂತ ಹೇಳಿ ಇನ್ನೊಂದು ಮೊಬೈಲ್ ಇಸ್ಕೊಂಡು ನಾನೇ ವೋಟ್ ಮಾಡಿದೆ. ಓಕೆ, ಬಟ್ ನಿಮ್ಮನ್ನ ಟ್ರೈಲರ್ ಅಲ್ಲಿ ನೋಡೋದಕ್ಕೆ ತುಂಬಾ ಜನ ಇಷ್ಟಪಟ್ರು. ಟ್ರೈಲರ್ ಅಲ್ಲ ಅಂದ್ರೆ ಏನು ವಿಷಯ ಏನು ಅಂತ ನೋಡ್ಬೇಕು ಅಂದ್ಬಿಟ್ಟು ಟ್ರೈಲರ್ ಸೆಲೆಕ್ಟ್ ಆಯ್ತು. ಬಟ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದು ಲವ್ ಸಾಂಗ್ಗೆ, ಬಟ್ ನೆಕ್ಸ್ಟ್ ಲವ್ ಸಾಂಗ್ ಬಿಡೋದು ಮೋಸ್ಟ್ಲಿ. ವಾವ್, ಸೂಪರ್. ಹಂಗಾದ್ರೆ ಅವಾಗೇನಾದ್ರು ಆಡಿಯನ್ಸ್ಗೆ ಏನಾದ್ರು ಹೇಳ್ತೀರಾ? ಆಡಿಯನ್ಸ್ಗೆನೆ ಬಿಡ್ತೀರಾ ಏನ್ ಮಾಡ್ಬೇಕು, ನೆಕ್ಸ್ಟ್ ಸಾಂಗ್ ಬೇಕಾ ಅಥವಾ ಮೋಸ್ಟ್ಲಿ ಎಸ್, ಆಡಿಯನ್ಸ್ ಮೂರು ಆಪ್ಷನ್ ಇರೋದ್ರಿಂದ ಅದನ್ನು ಮಾಡೋದು. ಯಾಕೆಂದ್ರೆ ಈ ಸರಿ ನಾವು ಅನ್ಕೊಂಡಿರಲಿಲ್ಲ ಇಷ್ಟು ಮಟ್ಟಿಗೆ ಎಂಗೇಜ್ಮೆಂಟ್ ಇರುತ್ತೆ ಅಂತ. ಅಂದ್ರೆ 12 ಲಕ್ಷ ಬಂದ್ರೆ ಓಕೆ ಅನ್ನೋ ಒಂದು ಫೀಲ್ ಇತ್ತು. ಯಾವಾಗ 62 ಹೋಯ್ತೋ ಅದು ಅವ್ರು ಇದೇ ವೆಬ್ಸೈಟೇ ಕ್ರ್ಯಾಶ್ ಆಗಿತ್ತು 1-2 ಅವರು. ಸರ್ ತುಂಬಾ ಇದಿದೆ ಸರ್ ಅಂತ ನಾನು ಹೌದಾ ಓಕೆ ಅನ್ಕೊಂಡು. ಅಲ್ಲಿಗೆ ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೆ ಇಷ್ಟು ವರ್ಷದಲ್ಲಿ ಅಂತ ಹೇಳಿ. ಪೊಗರು ಆದ್ಮೇಲೆ ಇವಾಗ ಬರ್ತಾರೆ, ಆಮೇಲೆ ಬರ್ತಾರೆ ಅಂದ್ರೆ ಹೋದ್ ವರ್ಷ ಬರ್ಬೇಕಾದವರು ಈಗ ಬರ್ತಿದ್ದೀರಾ. ಸೊ ರಿಯಲಿ ಸಾರಿ ಫಾರ್ ದಟ್, ಬಟ್ ಎಲ್ಲೂ ಡಿಸಪಾಯಿಂಟ್ ಆಗಲ್ಲ. ಯು ವಿಲ್ ಆಲ್ ವರ್ತ್ ದ ವೇಟ್, ಐ ಆಮ್ ಶೋರ್. ಎಸ್, ಸೂಪರ್. ಸೊ ಅಂದರೆ ಒಂದು ರೀತಿ ಲವ್ ಸಾಂಗ್ ಅಂತ ಹೇಳಿದ್ರೆ ನಿಮ್ಮ ಸಿನಿಮಾದಲ್ಲಿ ಲವ್ ಸಾಂಗ್ಗಳಂತೂ ತುಂಬಾ ಹಿಟ್ ಆಗಿದೆ. ಯಾಕಂದರೆ ಈಗ ನೀವು ಅದ್ದೂರಿ ಸ್ಟಾರ್ ಆದೆ ನನಗೆ ನೀನು, ಬಹದ್ದೂರಲ್ಲಿ ಆರಾಮಾಗಿರೋ ಸುಬ್ಬಲಕ್ಷ್ಮಿ, ಇನ್ನು ಭರ್ಜರಿ ಅಂತ ವಿಷಯಕ್ಕೆ ಬಂದರೆ ಶೀ ಈಸ್ ಮೈ ಪುಟ್ಟಗೌರಿ. ಸೊ ಈ ಥರ ಒಂದೊಂದು ಡಿಫ್ರೆಂಟ್ ಆಗಿರೋ ಸಾಂಗ್, ಅದ್ರ ಜೊತೆಗೆ ಒಂದಷ್ಟು ಸಾಂಗ್ಸ್ಗಳು ಏನೋ ಒಂದು ರೀತಿ ಇಷ್ಟ ಆಗೋವಂಥದ್ದು ಇದೆ. ಸೊ ನಿಮಗೆ ನೀವೇ ಹೇಳಿದ್ರಿ ಲವ್ ಸಾಂಗ್ಗೆ ನಾನು ವೋಟ್ ಮಾಡಿದೆ ಅಂತ. ಯಾಕೆ ಅನ್ನಿಸ್ತು? ಎಷ್ಟು ಸಾಂಗ್ಸ್ ಇದೆ ಅಂತ ಹೇಳಿ? ಈ ಮೂವಿಯಲ್ಲಿ 4 ಸಾಂಗ್ ಇದೆ. ನನ್ನ ಫೇವ್ರೆಟ್ ಸಾಂಗ್ ಬಂದು ಲವ್ ಸಾಂಗು. ಮತ್ತೆ ನನ್ನ ಹಳೆ ಮೂವೀಸ್ ಅದ್ದೂರಿ ಬಹದ್ದೂರ್ ಪ್ರದೀಪ್ ಪೊಗರು ಇದ್ರ ಏನಿದೆಯೋ ಇದಕ್ಕಿಂತ ಒಂಚೂರು ಮೆಚೋರ್ಡ್ ಲವ್ ಸ್ಟೋರಿ ಇದು. ಒಂಥರ ಲೈನೇ ಆಗಿತ್ತು. ಮತ್ತು ದ ವೇ ಇಮ್ರಾನ್ ಮಾಸ್ಟರ್ ಪ್ರೆಸೆಂಟೆಡ್ ಟೇಕಿಂಗ್ಸು ಎಲ್ಲನೂ ಬೇರೆ ಥರ ಇರುತ್ತೆ. ಮತ್ತು ನಂಬರ್ ಆಫ್ ಲೊಕೇಶನ್ ಶಿಫ್ಟ್ಸ್ ಇರುತ್ತೆ. ಒಂದು ಪ್ರಾಪರ್ ಡಿವೈನ್ ಲವ್ ಸಾಂಗ್ ಅಂತ ಹೇಳ್ಬೋದು ಈ ಸಾಂಗ್. ಸೋನು ನಿಗಮ್ ಸರ್ ಹಾಡಿದ್ದಾರೆ, ಶ್ರೇಯಾ ಮೇಡಮ್ ಅವರು ಹಾಡಿದ್ದಾರೆ. ಸೊ ಸೋನು ನಿಗಮ್ ಅವ್ರ ವಾಯ್ಸಲ್ಲಿ ನಂದು ಬರ್ತಾ ಇರೋ ಫಸ್ಟ್ ಸಾಂಗ್ ಆ್ಯಕ್ಚುಲಿ. ಈ 4 ಸಿನಿಮಾಲೂ ಸಿಕ್ಕಿರಲಿಲ್ಲ, ಸೊ ಆ ಥರ ಸಿಚುಯೇಷನ್ ಇರಲಿಲ್ಲ ಈ ಸಿನಿಮಾದಲ್ಲಿ. ಸೊ ಸಾಂಗ್ ಏನಾದರೂ ಲಾಂಚ್ ಅಂತ ಹೇಳಿದಿದ್ರೆ ಮುಂಚೆನೇ ಆಡಿಸ್ಬಿಡ್ತಿದ್ದೆ, ಬಟ್ ಅದಕ್ಕೆ ಚಾನ್ಸ್ ಇಲ್ಲ. ಸಾಂಗ್ ರಿಲೀಸ್ ಆಗೋವರೆಗೂ ಕಾಯಲೇಬೇಕು. ಅಲ್ಲ, ನನ್ನ ವಾಯ್ಸ್ ಅಲ್ಲ, ಪರವಾಗಿಲ್ಲ, ಡೈಲಾಗ್ ಆದ್ರೆ ಹೇಳ್ತಿರಲ್ಲ, ಡೈಲಾಗ್ ಕೇಳ್ದಂಗೆನೆ ಅಟ್ಲೀಸ್ಟ್ ಸಾಂಗ್ ಆದ್ರೆ ಕೇಳ್ಬೋದಿತ್ತು. ಈ ಸಿನಿಮಾದಲ್ಲಿ ಡೈಲಾಗು ಕಮ್ಮಿ ಇದೆ ಮೇಡಮ್, ಈ ಸಿನಿಮಾದಲ್ಲಿ ತೀರಾ ಕಮ್ಮಿ ಇದೆ. ಯಾಕೆಂದ್ರೆ ಹಳೆ ಪ್ಯಾಟರ್ನ್ಸ್ನೆಲ್ಲ ಬ್ರೇಕ್ ಮಾಡಿ, ಮತ್ತೆ ಈ ಸಿನಿಮಾದಲ್ಲಿ ನಮಗೆ ಇಂಟ್ರೊಡಕ್ಷನ್ ಸಾಂಗು, ಹೀರೋ ಇಂಟ್ರೊಡಕ್ಷನ್, ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ವಾಯ್ಸ್ ಓವರ್ ಈ ಥರ ಎಲ್ಲ ಏನೂ ಇರುತ್ತೆ. ಫಸ್ಟ್ ಫ್ರೇಮಿಂದನೇ ಕಥೆ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಇಡೀ ಎಂಟೈರ್ ಸಿನಿಮಾ 2 hours 29 minutes ಇರುತ್ತೆ, ಇನ್ಕ್ಲೂಡಿಂಗ್ ಟೈಟ್ಲ್ ಕಾರ್ಡ್ ಆ್ಯಂಡ್ ಟಿಲ್ ರೋಲಿಂಗ್ ಕಾರ್ಡ್ವರೆಗೂ 2 hours 29 minutes ಇರುತ್ತೆ. ಓಕೆ, ಸೊ ಗೊತ್ತಾಯ್ತು. ಮಾರ್ಟಿನ್ ಲುಕ್ಕಲ್ಲೇ ಬಂದಿದ್ದೀರಾ. ನಂದು ಒಂದು ಕ್ವೆಶನ್ ಏನು ಗೊತ್ತಾ, ಈ ಹೇರ್ ಸ್ಟೈಲ್
ಇಷ್ಟಕ್ಕೆ ಮುಗಿಯುತ್ತಾ ಅಥವಾ ಇನ್ನು ಮುಂದಿನ ದಿನದಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ ಅಂತ? ಮೇಡಮ್ ಈ ಹೇರ್ ಸ್ಟೈಲ್ ಆಕ್ಚುಲಿ ಒಂಚೂರು ಮೆಸ್ಸಿ ಆದ್ರೆ ಇದು ಕೇಳಿದ್ದು ಈಗ ಮಾರ್ಟಿನ್ ಅಲ್ವೇ ಅಲ್ಲ, ಇದು ಕಂಟಿನ್ಯೂಟಿ, ಅದಕ್ಕೆ ಒಂಚೂರು ಜೂಟ್ ಯಾಕಂದ್ರೆ ಪೊಗರು ಇಂದ ಕಂಟಿನ್ಯೂಸ್ ಆಗಿ ಧ್ರುವ ಅವರನ್ನ ಇದೇ ಹೇರ್ ಸ್ಟೈಲ್ ಅಲ್ಲಿ ನೋಡ್ತಾ ಇದೀವಲ್ಲ. ಓಕೆ, ಸೊ ವಿಚ್ ಇಸ್ ಯುವರ್ ಫೇವ್ರೆಟ್ ಸಾಂಗ್? The love song. Love song, And okay. the second favorite I have is the title song for Martin. Title song? Yeah. ಓಕೆ, ಸೂಪರ್. ಸೊ ಇವಾಗ ಧ್ರುವ ಅವರೇ, ನಿಮ್ಗೆ ಫೈಟಿಂಗ್ ಅಂತ ಇಷ್ಟ ಆಗುತ್ತಾ, ಡ್ಯಾನ್ಸ್ ಅನ್ನೋದು ಇಷ್ಟ ಆಗುತ್ತಾ, ಅಥವಾ ತುಂಬಾ ಎಮೋಷನಲಿ ಒಂದು ಡೈಲಾಗ್ ಹೇಳುವಂಥದ್ದಾಗಿರ್ಬೋದು ಆ ಥರ ಇಷ್ಟ ಆಗುತ್ತಾ ಅಂತ? ಎಮೋಷನಲಿ ಡೈಲಾಗ್ ಹೇಳೋದು ಯಾರಿಗೆ ಇಷ್ಟ ಆಗುತ್ತೆ? ಇಷ್ಟ ಆಗಲ್ಲ. ಆ್ಯಕ್ಟ್ ಮಾಡಬೇಕಾದ್ರೆ ಆನ್ ಸ್ಕ್ರೀನ್ ನಾನು ಎಂಜಾಯ್ ಮಾಡೋದು ಫೈಟ್ ಆ್ಯಕ್ಷನ್ನ ಎಂಜಾಯ್ ಮಾಡ್ತೀನಿ. ಬಟ್ ಆ್ಯಸ್ ಅನ್ ಆಡಿಯನ್ ನಾನು ಕೂತ್ಕೊಂಡು ಬೇರೆಯವ್ರ ಸಿನಿಮಾ ನೋಡಿದಾಗ ಲವ್ ಸ್ಟೋರಿನ ಎಂಜಾಯ್ ಮಾಡ್ತೀನಿ. ಓಕೆ, ಲವ್ ಸ್ಟೋರಿ.